ಮಾತು ತಪ್ಪಿದ ಸಿಸಿಎಫ್ ಒಕ್ಕಲೆಬ್ಬಿಸುವ ಅಂತಿಮ ಆದೇಶ ಮತ್ತು ವಿಚಾರಣಾ ನೋಟಿಸ್ ಸ್ಥಗಿತವಾಗಿಲ್ಲ. ರವೀಂದ್ರ ನಾಯ್ಕ್. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಯನ್ನ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಕೇಂದ್ರ ಅರಣ್ಯ ಕಚೇರಿಯಿಂದ ಸಮರ್ಪಕ ಉತ್ತರ ಬರುವವರೆಗೂ ವಿವಿಧ ಒಕ್ಕಲೆಬ್ಬಿಸುವ ವಿಚಾರ ಪ್ರಾಧಿಕಾರದಿಂದ ವಿಚಾರಣೆ ಸ್ಥಗಿತಗೊಳಿಸುವುದಾಗಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಹಾಜರಾತಿಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ಕೆನರಾ ಸರ್ಕಲ್ ಅವರು ನುಡಿದ ಮಾತನ್ನ ತಪ್ಪಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಒಕ್ಕಲೆಬ್ಬಿಸುವ ವಿಚಾರಣಾ ಪ್ರಾಧಿಕಾರ ಕುಮಟಾ ವಿಭಾಗದಿಂದ ದೃಢೀಕೃತ ಸಹಿ ಇರುವ ಒಕ್ಕಲೆಬ್ಬಿಸುವ ಆದೇಶ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸುವ ವಿಚಾರಣೆಗೆ ಅರಣ್ಯವಾಸಿಗೆ ಹಾಜರಾಗಲು ನೀಡಿದ ಪ್ರತಿಯನ್ನ ಪ್ರದರ್ಶನ ಮಾಡುತ್ತಾ ಮೇಲಿನಂತೆ ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಅಂತಿಮ ಪುನರ್ ಪರಿಶೀಲನೆ ಪ್ರಕ್ರಿಯೆ ಜರುಗುವವರೆಗೂ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸಬಾರದು ಎಂದು ಬೃಹತ್ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಸಿಸಿಎಫ್ ಕಚೇರಿ ಎದುರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ಸಿಸಿಎಫ್ ಅವರು ಕೇಂದ್ರ ಕಚೇರಿಯಿಂದ ಲಿಖಿತ ಸೂಕ್ತ ಮಾರ್ಗದರ್ಶನ ಬರುವವರೆಗೂ ಜಿಲ್ಲೆಯಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತಗೊಳಿಸುವುದಾಗಿ ಪ್ರಕಟಿಸಿದರು. ಆಲೋಚನಾ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎಸ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ಮುಂತಾದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಂದು ಅವರು ಹೇಳಿದರು. ಅರ್ಜಿ ನಿಕಾಲಿಯವರೆಗೂ ಇದರ ಪ್ರೊಸೀಡಿಂಗ್ ಸ್ಟೇ ಮಾಡಿದ್ದಾರೆ ಇವರು. ಎಸಿಎಫ್ ಕೋರ್ಟ್ನಲ್ಲಿ ಆಗಿದೆ, ಸಿಸಿಎಫ್ ಕೋರ್ಟ್ನಲ್ಲೂ ಆಗಿದೆ, ತೆಗೆದು ನೋಡಬಹುದು. ಅಲ್ಲಿ ವಾಟರ್ಶಿಪ್ನಲ್ಲಿ ವ್ಯಕ್ತಿಗಳು ಚೇಂಜ್ ಆದ್ರೆ ಕಾನೂನು ಚೇಂಜ್ ಆಗುದಿಲ್ಲ. ಕಾನೂನು ಸೇಮ್, ಸರ್ಕಾರ ಚೇಂಜ್ ಆದ್ರೂ ಕೂಡ ಕಾನೂನು ಚೇಂಜ್ ಆಗುದಿಲ್ಲ. ಎಸಿಎಫ್ ಕೋರ್ಟ್ನಲ್ಲೂ ಆರ್ಡರ್ ಇದೆ, ಸಿಸಿಎಫ್ ಕೋರ್ಟ್ನಲ್ಲಿ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದವರನ್ನ ವಿಚಾರ ಮುಗುವವರೆಗೂ ನಾವು ಇದನ್ನ ತಟಸ್ಥಗೊಳಿಸ್ತಿದ್ದೇವೆ ಅಂತ ಮಾಡಿದ್ದಾರೆ. ಅಡ್ಮಿಟ್ ನಾವು ಇದನ್ನೇ ಕೊಟ್ಟದಲ್ಲಿ ಆಮೇಲೆ ಒಂದು ಕೋಟಲ್ಲಿ ಒಂದು ಇನ್ನೊಂದು ಕೋಟ ಮೇಲೆ ಮಿಶ್ರಣ ಮಾಡ್ಕೊತಿದ್ಯಾ? ಆಗ ನಾನು ಕ್ಲಿಯರ್ ಕಟ್ ಆಗಿ ಹೇಳಿ ನಾವು ಮತ್ತೆ ಪಟ್ಟಿಗಿಟ್ಟು ಮಾತಾಡೋದಿಲ್ಲ ಅಲ್ವಾ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ವಿಚಾರಣೆ ಪೂರ್ಣ ಆಗುವವರೆಗೆ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕೇಂದ್ರ ಕಚೇರಿಯ ಮಾರ್ಗದರ್ಶನ ಬರುವವರೆಗೂ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗುವುದು ಎಂದು ಹೋರಾಟಗಾರರ ನಿಯೋಗಕ್ಕೆ ನೀಡಿದ ಮಾತನ್ನ ಅವರ ಸಹ ಅಧಿಕಾರಿಗಳು ಉಲ್ಲಂಘಿಸಿರುವುದು ಖಂಡನಾರ್ಹ ಎಂದು ಅವರು ತಿಳಿಸಿದರು. ಲಿಖಿತ ನೋಟಿಸ್ ಮತ್ತು ಆದೇಶ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಆದೇಶವನ್ನ ಜಿಲ್ಲೆಯಾದ್ಯಂತ ಪಾಲನೆಯಾದರೆ ಅಧಿಕೃತ ಅಧಿಕಾರಿ ಮತ್ತು ಸಹಾಯಕ ಸಂರಕ್ಷಣಾಧಿಕಾರಿ ಕುಮಟಾ ತಾಲೂಕಿನ ಬೆಳ್ಳಂಗಿ ಗ್ರಾಮ ಮೋಹನ ನಾರಾಯಣ ದೇಶಭಂಡಾರಿ ಅವರಿಗೆ ಒಕ್ಕಲೆಬ್ಬಿಸುವ ಅಂತಿಮ ಆದೇಶ ನವೆಂಬರ್ 28, 2025 ಮಾಡಿದ್ದು, ಅದರಂತೆ ಕುಮಟಾ ತಾಲೂಕಿನ ಕತಗಾಲ ವಲಯ ಕಣಕಳೆಯ ಕೃಷ್ಣ ದೇವಪ್ಪ ನಾಯ್ಕ್ ಮತ್ತು ಈಶ್ವರ ನಾರಾಯಣ ನಾಯ್ಕ್ ಇವರಿಗೆ ಡಿಸೆಂಬರ್ 17ರಂದು ವಿಚಾರಣೆಗೆ ಹಾಜರಾಗಲು ಲಿಖಿತ ನೋಟಿಸ್ ಕೊಟ್ಟಿರುವರು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ಆಗುವವರೆಗೂ ಅಂತಿಮ ವಿಚಾರಣೆ ಮುಗಿಯುವವರೆಗೂ ಒಕ್ಕಲೆಬ್ಬಿಸಬಾರದೆಂಬ ಸುಪ್ರೀಂ ಕೋರ್ಟಿನ ಮತ್ತು ಕಾಯ್ದೆಯಲ್ಲಿನ ಅಂಶವು ಸ್ಪಷ್ಟೀಕರಣವಿದ್ದಾಗಲೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಸಂರಕ್ಷಣಾ ಕಚೇರಿಯ ಒಳ ಅಧೀನದಲ್ಲಿರುವಂಥ ವಿಚಾರಣಾ ಪ್ರಾಧಿಕಾರಗಳು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗುತ್ತಿರುವಂಥ ಹಿನ್ನೆಲೆಯಲ್ಲಿ ನವೆಂಬರ್ 11ರಂದು ಬೃಹತ್ ಸಂಖ್ಯೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿಯಲ್ಲಿ ಆಕ್ಷೇಪವನ್ನು ಸಲ್ಲಿಸಲಾಗಿತ್ತು. ಆ ಆಕ್ಷೇಪಣೆ ಸಲ್ಲಿಸಿದ ನಂತರ ಜರುಗಿದಂಥ ಸಮಾಲೋಚನಾ ಸಭೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೇಂದ್ರ ಕಚೇರಿಯಿಂದ ಸ್ಪಷ್ಟೀಕರಣ ಬರುವವರೆಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುವ ಯಾವುದೇ ಪ್ರಕ್ರಿಯೆಯನ್ನು ಜರುಗಿಸುವುದಿಲ್ಲ ಎಂಬ ಆಶ್ವಾಸನೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಚಾರಣಾ ಪ್ರಾಧಿಕಾರದಿಂದಲೂ ಸಹಿತ ಏಕಕಾಲದಲ್ಲಿ ವಿಚಾರಣೆ ಪ್ರಾಧಿಕಾರಗಳು ಸ್ಥಗಿತಗೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕುಮಟಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಿಂದ ಪ್ರಾಧಿಕಾರದಿಂದ ತನಿಖಾಧಿಕಾರಿಗಳಿಂದ ಇವತ್ತು ಒಕ್ಕಲೆಬ್ಬಿಸುವ ಆದೇಶಗಳೂ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಆ ವಿಚಾರಣೆಗೂ ಸಹಿತ ನೋಟಿಸ್ಗಳು ಅರಣ್ಯವಾಸಿಗಳೇ ಬರ್ತಾ ಇರೋದು ಅತ್ಯಂತ ವಿಷಾದಕರ. ಇದನ್ನು ಹೋರಾಟಗಾರರು ಖಂಡಿಸ್ತಾ ಇದೆ. ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಹಸ್ರಾರು ಸಂಖ್ಯೆಗಳ ಒಂದು ಆಕ್ಷೇಪಣಾ ಹಿನ್ನೆಲೆಯಲ್ಲಿ ಅಂದು ಸಿಸಿಎಫ್ ಅವರು ಏನು ಆಶ್ವಾಸನೆ ನೀಡಿದರೂ ಅದು ಮಾತು ತಪ್ಪಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾತು ತಪ್ಪಿದ್ದಾರೆ ಮತ್ತು ಒಕ್ಕಲೆಬ್ಬಿಸುವ ಆದೇಶಗಳು ಜರುಗಿದೆ ಮತ್ತು ವಿಚಾರಣೆಗಳು ಜರುಗ್ತಾ ಇದೆ. ಇದನ್ನು ನಾವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಮಾತು ತಪ್ಪಿದ ಸಿಸಿಎಫ್ ಅವರು ಏನು ಒಕ್ಕಲೆಬ್ಬಿಸುವ ಆದೇಶ ಮತ್ತು ವಿಚಾರಣೆ ಜರುಗಿಸುತ್ತಿದೆಯೋ ಅದನ್ನು ಪುನರ್ ಪರಿಶೀಲನೆ ಮಾಡಿ ತಕ್ಷಣ ಅದನ್ನೆಲ್ಲ ಸ್ಥಗಿತಗೊಳಿಸಬೇಕು ಅಂತ ಹೋರಾಟಗಾರರ ವೇದಿಕೆಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಈ ಸಂದರ್ಭದಲ್ಲಿ ಪ್ರಧಾನ ಸಂಚಾಲಕರಾದ ಉದಯ ನಾಯ್ಕ್, ಹೋರಾಟಗಾರ ಆನಂದ ಶಿವಪ್ಪ ಜೋಗಿ ಆಚನಹಳ್ಳಿ, ಗಣಪತಿ ಪುಟ್ಟರಮನೆ, ಪ್ರಶಾಂತ್ ನಾಯ್ಕ್, ಹನುಮಂತ ಕನ್ನ, ಕುಂಬಾರಗುಡಿ ಮುಂತಾದವರು ಉಪಸ್ಥಿತರಿದ್ದರು. ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು, ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ. ದಿ ಸಿಲ್ವರ್ ಸ್ಕ್ರೀನ್. ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ. ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ, ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 9449922547 ಅಥವಾ 8088330161ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ. ದಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್. ನಮ್ಮಲ್ಲಿ ನಿಮಗಾಗಿ ಇರುವ ಸೇವೆಗಳು: ಸೆಲೆಬ್ರೇಷನ್ ಸ್ಪೇಸ್, ಮ್ಯೂಸಿಕ್ ಸಿಸ್ಟಮ್, ಪ್ರೈವೇಟ್ ಸ್ಕ್ರೀನಿಂಗ್, ಡೆಕೋರೇಷನ್, ಲೈಟಿಂಗ್ಸ್, ಫಾಗ್ ಎಂಟ್ರಿ, ಬಬಲ್ ಸ್ಪ್ರೇ, ಕೇಕ್ ಅಂಡ್ ಚಾಕೊಲೇಟ್ಸ್, ಪಾರ್ಟಿ ಪ್ರಾಪ್ಸ್, ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಸೆಲೆಬ್ರೇಷನ್, ಬ್ರೈಡ್ ಟು ಬಿ ಸೆಲೆಬ್ರೇಷನ್, ಬೇಬಿ ಶೋವರ್ ಸೆಲೆಬ್ರೇಷನ್, ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ಗಳಿವೆ. ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ. ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ, ನಮ್ಮನ್ನ ಸಂಪರ್ಕ ಮಾಡಿ. ದಿ ಸಿಲ್ವರ್ ಸ್ಕ್ರೀನ್, ರಾಮತೀರ್ಥ ಕ್ರಾಸ್, LIC ಕಚೇರಿಯ ಹತ್ತಿರ, ಕಪಿಲಾ ಕಾಂಪ್ಲೆಕ್ಸ್, ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿದೆ. ದಿ ಸಿಲ್ವರ್ ಸ್ಕ್ರೀನ್. ನೀವು ನಮ್ಮನ್ನ ಸಂಪರ್ಕಿಸಲು 9449922547 ಅಥವಾ 8088330161ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ.